ಗವಾಯಿ ಅವರ ಮೇಲೆ ಶೂ ಎಸೆತ ಪ್ರಕರಣ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಆರೋಪಿ ವಕೀಲ ರಾಕೇಶ್ ಕಿಶೋರ್ ಮೇಲೆ ಕಠಿಣ ಶಿಕ್ಷೆ ಗುರಿಪಡಿಸುವಂತೆ ಆಗ್ರಹಿಸಿ ದಲಿತ ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸೇಡಂ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಆರೋಪಿ ವಕೀಲನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿ ರಿಬ್ಬನಪಲ್ಲಿ ಹೈವೇ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ್ರೋಹಿ ವಕೀಲನನ್ನ ಗಲ್ಲಿಗೇರಿಸುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಯನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕಾಗಿದೆ. ವಕೀಲನ ಕೃತ್ಯದ ಹಿಂದೆ ಕಾಣದ ಕೈಗಳಿವೆ, ಅವುಗಳನ್ನ ಪತ್ತೆ ಹಚ್ಚಬೇಕು ಎಂದು ಸಿಜೆಐ ಅವರಿಗೆ ಅಪಮಾನ ಮಾಡಿದ ವಕೀಲನ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು. ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತು ನಮ್ಮ ಮಳಕೇಡ್ನಲ್ಲಿ ಇವತ್ತು ನಮ್ಮ ಮಳಕೇಡ್ನಲ್ಲಿ ಒಂದು ದಲಿತ ಸೇನೆ ವತಿಯಿಂದ ಏನಪ್ಪಾ ಅಂದ್ರೆ ನಾಲಾಯಕ ಮೂರ್ಖ ಏನು ರಾಕೇಶ್ ಅನ್ನ ಒಂದು ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಶೂ ಎಸೆಯುವಂತ ಕೆಲಸ ಮಾಡ್ತಾನೆ. ಇದು ಸಂವಿಧಾನ ವಿರೋಧಿ ಕೆಲಸ. ಇದು ಏನಪ್ಪಾ ಅಂದ್ರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ದೊಡ್ಡ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನಕ್ಕೆ ಒಂದು ವಿರೋಧ ಕೆಲಸ ಮಾಡಿದ್ದಾನೆ. ಅವನಿಗೆ ಇವತ್ತೇನಪ್ಪ ಅಂದ್ರೆ ನಮ್ಮ ಮಳಕೇಡ್ಲಿಂದ ಒಂದು ಖಂಡಿಸಿ ಇವತ್ತು ಪ್ರಬಂಧನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರಬಂಧನೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂಬೇಡ್ಕರ್ ನಮ್ಮ ಅರ್ಜುನ್ ಅವರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅವರು ಒಂದು ಎರಡು ಮಾತಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಹೌದು ಜೈ 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 ಭೀಮ್. ಸಂವಿಧಾನ ವಿರೋಧಿ ನಾಲ್ಕು ವಕೀಲಾಗಿರತಕ್ಕಂತ ರಾಕೇಶ್ ಕಿಶೋರ್ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ ಹೇಳಿ ಧಿಕ್ಕಾರ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ವಿಷಯ ಏನಂದ್ರೆ ಇವತ್ತಿನ ದಿವಸ ತಮ್ಗೆಲ್ಲರಿಗೂ ಗೊತ್ತಿದೆ, ಏನು ನಮ್ಮ ನ್ಯಾಯಾಧೀಶರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳು ಬಿಆರ್ ಗವಾಯಿ ಅವ್ರ ಮೇಲೆ ಏನಿ ನಾಲ್ಕು ವಕೀಲ ಆಗಿರ್ತಕ್ಕಂಥ ಕಿಶೋರ್ ಇವನೇನ್ ಮಾಡ್ತಾನೆ ಅಂದ್ರೆ ನಮ್ಮ ನ್ಯಾಯಾಧೀಶರಾದಂತ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದು ಇವತ್ತು ಇಡೀ ನಮ್ಮ ಭಾರತ ದೇಶವನ್ನೇ ತಲೆ ತಗ್ಸುವಂತ ಕೆಲಸ ಮಾಡಿದ್ದಾನೆ. ಇವತ್ತಿನ ದಿವಸ ನಮ್ಮ ಇಡೀ ಭಾರತ ದೇಶದಲ್ಲಿ ಇವನ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಇದು ಬರೀ ನಮ್ಮ ಗವಾಯಿ ಸರ್ ಅವರಿಗೆ ಅವಮಾನ ಅಲ್ಲ, ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಅವಮಾನ ಆಗಿದೆ. ಈ ಸಂವಿಧಾನ ಅವಮಾನವನ್ನ ನಾವು ಯಾರು ಸಹಿಸೋದಿಲ್ಲ. ಹಾಗಾಗಿ ಇವತ್ತು ಮಳಕೇಡ್ ಗ್ರಾಮದಲ್ಲಿ ಏನು ದಲಿತ ಸೇನೆ ವತಿಯಿಂದ ಏನು ನಾವು ರಸ್ತಾ ರೋಕೋವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮನುವಾದಿಗಳಿಗೆ. ಈ ವಕೀಲ ಏನ್ ಹೇಳ್ತಾನೆ ಅಂದ್ರೆ ಸನಾತನ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಹೇಳ್ತಾನೆ. ಈ ನಾಲ್ಕಿನ ಗೊತ್ತಿಲ್ಲ, ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು ಹೆಣ್ಮಕ್ಳಿಗೆ ರೇಪ್ ಮಾಡಿ ಸಿಕ್ಕಾಕೊಂಡಾಗ ಅವ್ರ ಮೇಲೆ ಇವನು ಶೂ ಎಸೆಯುವಂತ ಕೆಲಸ ಮಾಡಲ್ಲ. ಈ ನಾಲ್ಕಿನಿಗೆ ಏನಂದ್ರೆ ತಲೆಯಲ್ಲಿ ಒಂದು ಕೆಳ ಜಾತಿಯ ಕೆಳ ಸಮುದಾಯದವರು ಅಷ್ಟು ದೊಡ್ಡ ಒಂದು ಹುದ್ದೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಒಂದು ಕೀಳು ಭಾವನೆ ಈ ನಾಲ್ಕರಲ್ಲಿ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಪದೇ ಪದೇ ನಮ್ಮ ಸ್ವಾಭಿಮಾನಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ಒಂದು ವೇಳೆ ನೀವು ಇದೇ ತರ ಮುಂದ್ ಮಾಡಿದ್ರೆ ನಾವು ಮತ್ತೆ ಈಗೇನಂದ್ರೆ ಭೀಮಾ ಕೊರೆಗಾಂವ್ ನಡೆದಿರ್ತಕ್ಕಂಥ ದೃಶ್ಯ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಭೀಮಾ ಕೊರೆಗಾಂವ್ ಸಂವಿಧಾನದಲ್ಲಿ ಏನಾಗಿದೆ, ನಮ್ಮ ತಲವಾರ್ಗಳು ಸ್ವಲ್ಪ ಜಂಗ್ ಹಿಡಿದಿದೆ. ಮತ್ತೆ ನಾವು ಏನಾದ್ರು ತೆಗೆದ್ರೆ ನನ್ನ ಮಕ್ಕಳೇ ಮತ್ತೆ ಭೀಮಾ ಕೊರೆಗಾಂವ್ ನಾವು ನಿಮಗೆ ತೋರಿಸ್ತೀವಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಸಂವಿಧಾನಕ್ಕೆ ನೀವು ಧಕ್ಕೆ ತರುವುದು ಮತ್ತೆ ನಮ್ಮ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಕೆಲಸಗಳು ಮಾಡಿದ್ರೆ ನಿಮ್ಮ ವಿರುದ್ಧ ನಾವು 24 hours ನಾವು ಹೋರಾಟ ಮಾಡ್ತೀವಿ. ನಾನು ಇವತ್ತಿನ ದಿವಸ ಏನು ಇವತ್ತು ಮಳಕೇಡ್ ಗ್ರಾಮದಲ್ಲಿ ರಸ್ತಾ ರೋಕೋ ಹೋರಾಟದ ಮುಖಾಂತರ ತಮಗೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಕರ್ನಾಟಕ ನಮ್ಮ ಜಿಲ್ಲಾಡಳಿತಕ್ಕೆ ಏನೇ ನಾಲ್ಕು ಕಿಶೋರ್ ವಕೀಲ
ಮತ್ತೆ ಏನಿದ್ದಾರೆ ಇವ್ರ ವಿರುದ್ಧ ಆದಷ್ಟು ಬೇಗ ಕಠಿಣ ಕ್ರಮ ತಗೊಂಡು ಇವ್ರ ಆಸ್ತಿ ಮುಟ್ಟುಗೋಲು ಹಾಕಿ ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಏನು ನಾವು ಶಾಂತಿ ರೀತಿಯ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನುವಾದಿಗಳೇ, ನೀವು ಮುಂಬರುವ ದಿನಗಳಲ್ಲಿ ನಮಗೆ ಪದೇ ಪದೇ ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಮ್ಮ ಭೀಮ ಹುಲಿಗಳು ನಾವು ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನಗೆ ಇಲ್ಲಿ ಕರೆಸಿ ಮಾತಾಡೋಕೆ ಅವಕಾಶ ಮಾಡ್ಕೊಂಡಂತ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಸಂವಿಧಾನ. ಆಡ್ರಿ ಅದು ಹೆಸರು ಬರ್ತಿದ್ದು ಅದು ಜೆರಾಕ್ಸ್ ಅದ ನೋಡೋಣ. ತಡೆ ಹಿಡಿದು ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾವೇನು ರಸ್ತೆ ತಡೆ ಹಿಡಿದು ನಾವೇನು ಶಾಂತ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾನು ಏನು ಈ ಮನುವಾದಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಪದೇ ಪದೇ ನಮ್ಮ ಬಾಬಾ ಸಾಹೇಬರಿಗೆ ಮತ್ತೆ ನಮ್ಮ ಬಾಬಾ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳು ನೀವು ಮಾಡ್ತಾ ಇದ್ದೀರಾ. ಇವತ್ತು ನಾವು ಈ ಹೋರಾಟದ ಮುಖಾಂತರ ನಿಮಗೇನು ಸಂದೇಶ ಕೊಡ್ತೀನಿ ಅಂದರೆ, ನಮಗೆ ಬಾಬಾ ಸಾಹೇಬ್ ಅವರು ಕೊಟ್ಟಿರುವಂಥ ಸಂವಿಧಾನನೂ ಗೊತ್ತು, ನಮಗೆ ಬುದ್ಧ ತತ್ವ ಶಾಂತಿನೂ ಗೊತ್ತು, ಹಾಗೆ ಅದರ ಜೊತೆಗೆ ಟಿಪ್ಪು ಸುಲ್ತಾನ್ ಖಡ್ಗನೂ ನಮಗೆ ಗೊತ್ತದ. ನಾಲಾಯಕರೇ, ನಿಮಗೆ ಲಾಸ್ಟ್ ಹೇಳ್ತಾ ಇದ್ದೀನಿ, ಪದೇ ಪದೇ ನೀವು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳು ನೀವು ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ನಾವು ದಲಿತರ ಶಕ್ತಿ ಏನಂತ ನಿಮಗೆ ತೋರಿಸ್ತೀವಿ. ನಾನು ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತಾ ಇದ್ದೀನಿ ಅಂದರೆ, ಏನೇ ನಾಲಾಯಕ ವಕೀಲನ ಕಿಶೋರ್ ಇವನಿಗೆ ಆದಷ್ಟು ಬೇಗ ಇವನಿಗೆ ನಮ್ಮ ಭಾರತ ದೇಶದಿಂದ ತಡಿಪಾರು ಮಾಡಿ ಕಠಿಣ ಕ್ರಮ ಶಿಕ್ಷೆ ಕೊಟ್ಟು ಇವನ ಆಸ್ತಿ ಮುಟ್ಟುಗೋಲು ಹಾಕ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದ ಮುಖಾಂತರ. ಹಾಗೆ ನನ್ನ ದಲಿತ ಬಾಂಧವರೆಲ್ಲ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನಾವು ಯಾರು ಇವತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದೆ ಅಂದಲೇ ನಾನು ಅವನಿಗೆ ಕರಿ ಅನ್ನೋದು ದಯವಿಟ್ಟು ನಿಮ್ಮ ಮನಸ್ಥಿತಿಯಿಂದ ತೆಗೆದಾಕಿ ಇವತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಒಂದೇ ಒಂದು ಕಾರಣಕ್ಕೆ ನೀವೆಲ್ಲರೂ ಇವತ್ತು ಏನು ಜಾತಿ ಭೇದ ನೋಡ್ದೇನೆ ಬಂದು ಒಗ್ಗಟ್ಟಾಗಿ ಇಂಥ ವಿರುದ್ಧ ಧ್ವನಿ ಎತ್ತಬೇಕಂತ ತಮ್ಮಲ್ಲಿ ನಾನು ಹೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ಏನು ನಾವು ಮಳಕೇಡ್ ಗ್ರಾಮದಲ್ಲಿ ದಲಿತ ಸೇನೆ ವತಿಯಿಂದ ಏನಿದು ಶಾಂತ ರೀತಿಯಲ್ಲಿ ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಎಚ್ಚರಿಕೆ ಈ ಹೋರಾಟ ಇಲ್ಲಿಗೆ ನಿಂದ್ರಿಸಲ್ಲ. ಮುಂಬರುವ ದಿನಗಳಲ್ಲಿ ಏನೇನು ಪದೇ ಪದೇ ಇದೇನೇ ಮಾಡ್ತಾ ಇದ್ರೆ ನಿಮ್ಮ ವಿರುದ್ಧ ನಾವು ಅತಿ ಶೀಘ್ರದಲ್ಲಿ ನಾವು ಮತ್ತೊಂದು ಭೀಮಾ ಕೋರೆಗಾಂವ್ ಯುದ್ಧ ಹಾಗೆ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ, ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಮಳಕೇಡ್ ಗ್ರಾಮದ ಎಲ್ಲ ಹಿರಿಯರಿಗೂ ನನಗೆ ಹೃದಯಪೂರ್ವಕ ಧನ್ಯವಾದ ಕೊಟ್ಟ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್. जय 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 भीम, जय भीम, जय 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 भीम, संविधान विरोधी नालायक राकेशನಿಗೆ ಸಂವಿಧಾನ ವಿರೋಧಿ ನಾಲಾಯಕ ರಾಕೇಶನಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸರಿ ಬೇಕೇ ಬೇಕು, ಬೇಕೇ ಬೇಕು, ಸಂವಿಧಾನ ವಿರೋಧಿ ರಾಕೇಶ್ ನಾಲಕ್ ವಕೀಲಗನಿಗೆ ಹೇಳಿ ದಿಕ್ಕ. ಇವತ್ತು ನಮ್ಮ ಮಳಕೇಡ್ನಲ್ಲಿ ಇವತ್ತು ನಮ್ಮ ಮಳಕೇಡ್ನಲ್ಲಿ ಒಂದು ದಲಿತ ಸೇನೆ ವತಿಯಿಂದ ಏನಪ್ಪ ಅಂದ್ರೆ ನಾಲಾಯಕ ಮೂರ್ಖ ಏನು ರಾಕೇಶ್ ಒಂದು ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಎಸೆಯುವಂತ ಕೆಲಸ ಮಾಡ್ತಾನೆ. ಇದು ಸಂವಿಧಾನ ವಿರೋಧಿ ಕೆಲಸ. ಇದು ಏನಪ್ಪ ಅಂದ್ರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ದೊಡ್ಡ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನಕ್ಕೆ ಒಂದು ವಿರೋಧ ಕೆಲಸ ಮಾಡಿದ್ದಾನೆ. ಅವನಿಗೆ ಇವತ್ತೇನಪ್ಪ ಅಂದ್ರೆ ನಮ್ಮ ಮಳಕೇಡ್ಲಿಂದ ಒಂದು ಖಂಡಿಸಿ ಇವತ್ತು ಪ್ರಬಂಧನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರಬಂಧನೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂಬೇಡ್ಕರ್ ನಮ್ಮ ಅರ್ಜುನ್ ಅವರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೋರ್ತೇನೆ. ಅವರು ಒಂದು ಎರಡು ಮಾತಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಹೌದು
ಜಯ 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 ಭೀಮ್. ಸಂವಿಧಾನ ವಿರೋಧಿ ನಾಲಾಯಕ ವಕೀಲಾಗಿರತಕ್ಕಂತ ರಾಕೇಶ್ ಕಿಶೋರ್ ಗಾಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ ಗಾಳಿ ಧಿಕ್ಕಾರ. ಎಲ್ಲರಿಗೂ ಕ್ರಾಂತಿಕಾರಿ ಜಯ ಭೀಮ್. ಜಯ ಭೀಮ್. ಜಯ ಭೀಮ್. ವಿಷಯ ಏನಂದ್ರೆ ಇವತ್ತಿನ ದಿವಸ ತಮ್ಗೆಲ್ಲರಿಗೂ ಗೊತ್ತಿದೆ, ಏನು ನಮ್ಮ ನ್ಯಾಯಾಧೀಶರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳು BR ಗವಾಯಿ ಅವ್ರ ಮೇಲೆ ಏನಿ ನಾಲಾಯಕ ವಕೀಲ ಆಗಿರ್ತಕ್ಕಂಥ ಕಿಶೋರ್ ಇವನೇನ್ ಮಾಡ್ತಾನೆ ಅಂದ್ರೆ ನಮ್ಮ ನ್ಯಾಯಾಧೀಶರಾದಂತ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದು ಇವತ್ತು ಇಡೀ ನಮ್ಮ ಭಾರತ ದೇಶವನ್ನೇ ತಲೆ ತಗ್ಸುವಂತ ಕೆಲಸ ಮಾಡಿದ್ದಾನೆ. ಇವತ್ತಿನ ದಿವಸ ನಮ್ಮ ಇಡೀ ಭಾರತ ದೇಶದಲ್ಲಿ ಇವನ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಇದು ಬರೀ ನಮ್ಮ ಗವಾಯಿ ಸರ್ ಅವರಿಗೆ ಅವಮಾನ ಅಲ್ಲ, ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಅವಮಾನ ಆಗಿದೆ. ಈ ಸಂವಿಧಾನ ಅವಮಾನವನ್ನ ನಾವು ಯಾರು ಸಹಿಸೋದಿಲ್ಲ. ಹಾಗಾಗಿ ಇವತ್ತು ಮಳಕೇಡ್ ಗ್ರಾಮದಲ್ಲಿ ಏನು ದಲಿತ ಸೇನೆ ವತಿಯಿಂದ ಏನು ನಾವು ರಸ್ತಾ ರೋಕೋ ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮನುವಾದಿಗಳಿಗೆ. ಈ ವಕೀಲ ಏನ್ ಹೇಳ್ತಾನೆ ಅಂದ್ರೆ ಸನಾತನ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಹೇಳ್ತಾನೆ. ಈ ನಾಲಾಯಕನಿಗೆ ಗೊತ್ತಿಲ್ಲ, ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು ಹೆಣ್ಮಕ್ಳಿಗೆ ರೇಪ್ ಮಾಡಿ ಸಿಕ್ಕಾಕೊಂಡಾಗ ಅವ್ರ ಮೇಲೆ ಇವನು ಶೂ ಎಸೆಯುವಂತ ಕೆಲಸ ಮಾಡಲ್ಲ. ಈ ನಾಲಾಯಕನಿಗೆ ಏನಂದ್ರೆ ತಲೆಯಲ್ಲಿ ಒಂದು ಕೆಳಜಾತಿಯ ಕೆಳ ಸಮುದಾಯದವರು ಅಷ್ಟು ದೊಡ್ಡ ಒಂದು ಹುದ್ದೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಒಂದು ಕೀಳು ಭಾವನೆ ಈ ನಾಲಾಯಕರಲ್ಲಿ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಪದೇ ಪದೇ ನಮ್ಮ ಸ್ವಾಭಿಮಾನಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ಒಂದು ವೇಳೆ ನೀವು ಇದೇ ತರ ಮುಂದೆ ಮಾಡಿದ್ರೆ ನಾವು ಮತ್ತೆ ಈಗೇನಂದ್ರೆ ಭೀಮಾ ಕೊರೆಗಾಂವ್ ನಡೆದಿರ್ತಕ್ಕಂಥ ದೃಶ್ಯ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಭೀಮಾ ಕೊರೆಗಾಂವ್ ಸಂವಿಧಾನದಲ್ಲಿ ಏನಾಗಿದೆ, ನಮ್ಮ ತಲವಾರ್ಗಳು ಸ್ವಲ್ಪ ಜಂಗ್ ಹಿಡಿದಿದೆ. ಮತ್ತೆ ನಾವು ಏನಾದ್ರು ತೆಗೆದ್ರೆ ನನ್ನ ಮಕ್ಕಳೇ ಮತ್ತೆ ಭೀಮಾ ಕೊರೆಗಾಂವ್ ನಾವು ನಿಮಗೆ ತೋರಿಸ್ತೀವಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಸಂವಿಧಾನಕ್ಕೆ ನೀವು ಧಕ್ಕೆ ತರೋದು ಮತ್ತೆ ನಮ್ಮ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಕೆಲಸಗಳು ಮಾಡಿದ್ರೆ ನಿಮ್ಮ ವಿರುದ್ಧ ನಾವು 24 hours ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾನು ಇವತ್ತಿನ ದಿವಸ ಇವತ್ತು ಮಳಕೇಡ್ ಗ್ರಾಮದಲ್ಲಿ ರಸ್ತಾ ರೋಕೋ ಹೋರಾಟದ ಮುಖಾಂತರ ತಮಗೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಕರ್ನಾಟಕ ನಮ್ಮ ಜಿಲ್ಲಾಡಳಿತಕ್ಕೆ ಏನೇನು ನಾಲಾಯಕ್ ಕಿಶೋರ್ ವಕೀಲ ಮತ್ತೆ ಏನಿದ್ದಾರೆ ಇವ್ರ ವಿರುದ್ಧ ಆದಷ್ಟು ಬೇಗ ಕಠಿಣ ಕ್ರಮ ತಗೊಂಡು ಇವ್ರ ಆಸ್ತಿ ಮುಟ್ಟುಗೋಲು ಹಾಕಿ ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ನಾವು ಶಾಂತಿ ರೀತಿಯ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮನುವಾದಿಗಳೇ. ನೀವು ಮುಂಬರುವ ದಿನಗಳಲ್ಲಿ ನಮಗೆ ಪದೇ ಪದೇ ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಮ್ಮ ಭೀಮಾ ಹುಲಿಗಳು ನಾವು ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನಗೆ ಇಲ್ಲಿ ಕರೆಸಿ ಮಾತಾಡೋಕೆ ಅವಕಾಶ ಮಾಡ್ಕೊಂಡ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಸಂವಿಧಾನ. ಆಡ್ರಿ ಹೆಸರು ಬರ್ತಿದ್ದು ಅದು ಜೆರಾಕ್ಸ್ ಅದ ನೋಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸ ಸೃಷ್ಟಿಸ್ತಾರ ಅಂತಾರೆ. ಅವ್ರಿಗಿನ್ನ ಗೊತ್ತಿಲ್ಲ 1818ದಾಗ ಏನಪ್ಪಾ ಅಂದ್ರೆ ಖಾಲಿ 500 ಮಂದಿ 28,000 ಪೇಶ್ವೆಗಳಿಗೆ ಕಳೆದಂಥ ಒಂದು ರಕ್ತ ಅದ. ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮಳಕೇಡ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತೀವಿ. ನಾವು ಏನಪ್ಪಾ ಅಂದ್ರೆ ಹಿಂದಕ್ಕೆ ನಮ್ಮ ಹಿರಿಯರು ತಲವಾರುಗಳು ಇಕ್ಕರ ಒಳಗೆ ಅವು ತಲವಾರು ತಂದಿವಿ ಅಂತಂದ್ರೆ ನೀವು ಯಾರು ಇರಲ್ಲ. ಅದಕ್ಕೆ ಹೇಳ್ತೀವಿ, ಬಾಬಾ ಸಾಹೇಬ್ ಒಂದು ಸಂವಿಧಾನ ಕೊಟ್ಟರೆ ಆ ಸಂವಿಧಾನ ಮೂಲಕ ಏನಪ್ಪಾ ಅಂದ್ರೆ ಇವತ್ತು ಅವನಿಗೆ ಗಡಿಪಾರು ಮಾಡಬೇಕು, ಅವನಿಗೆ ಶಿಕ್ಷೆ ಮಾಡಬೇಕು, ಅವನಿಗೆ ಗಲ್ಲು ಶಿಕ್ಷೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸರ್ ಮಾತಾಡ್ರಿ ಮಾತಾಡ್ರಿ ಅವರು ತಹಸೀಲ್ ಅವ್ರು ಬರೋರು. ಜೈ 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 ಭೀಮ್, ಜೈ 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 ಭೀಮ್, ಇವ್ನ ಹೆಸರೇನಪ್ಪ ಹೇಳಕ್ಕೆ ಬರಲ್ಲ. ವಕೀಲ ಕೂಡ ಮಗನಿಗೆ ರಾಕೇಶ್ ಕಿಶೋರ್ ಏನು ಹೇಳ್ಬೇಕು ನಮಗೆ ಒಂದು ಭೀ ಅರ್ಥ ಆಯ್ತು. ವಕೀಲ ಆಗ್ಬೇಕಂದ್ರು ಸಂವಿಧಾನ ಅಧಿಕಾರದಿಂದ ವಕೀಲ ಆಗ್ಯ ನೀವು. ಇವನಿಗೆ ಸಂವಿಧಾನ ಆದಂತ ಕಿಸಿನೇ ವಕೀಲ ಪೋಸ್ಟ್ ಸಿಕ್ಕ್ಯದ ಇವನಿಗೆ. ಇವತ್ತು ಚಾ ಮಾಡೋ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಪ್ಪ ಅಂದ್ರೆ ಸಂವಿಧಾನ ಕಾರಣದಿಂದ ಪ್ರಧಾನಮಂತ್ರಿ ಆಗ್ಯ ನಾವು. ಇಲ್ಲ ಅಂದ್ರೆ ಅಲ್ಲೇ ಇರ್ತೀವಿ ನಾವು. ಎಲ್ಲಿರ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ನಾ ಎಲ್ಲಿರ್ತೀವಿ ನಾವು. ಈ ದೇಶದಾಗ ಎಲ್ಲರಿಗೆ ಸಂವಿಧಾನ ಎಲ್ಲರಿಗೆ ಬರಾಬರ್ ಹಾಕ್ಬಿಟ್ಟದ. ಏನಪ್ಪ ಅಂದ್ರೆ ಯಾರ್ಯಾರ ಜಾತಿಗೆ ಯಾರ್ಯಾರು ಅದ ಅದು ಜಾತಿ ಸಂಬಂಧ
ಇದು ಕುಳಿಬೇಕು. ಕುಳದಂತ ಅಂದ್ರೆ ಅದನ್ನೆಲ್ಲ ಇವ್ರಿಗೆ ಏನಾಗ್ಯದಪ್ಪ ಅಂದ್ರೆ ಒಂದು ದೇಶದಾಗ ಒಂದು ಮಾಹೋಲ್ ಚೇಂಜ್ ಮಾಡ್ಬೇಕಲ್ಲತ್ತಾರ ಇವರು. ಹಿಂದೂ ಮುಸ್ಲಿಂ ಮಾಡಿ ಹಿಂಗೆ ಮಾಡ್ಕೇಸಿ ಮೊದಲು ರಾಜ್ಯಗಳು ಹೆಂಗೆ ಮಾಡಿದ್ರು ಹಂಗೆ ಮಾಡ್ಬೇಕಂತ ಇವ್ರು ತಲೆಗಾದ. ಇವ್ರು ದಲಿತರು ಅರ, ಇವ್ರಿಗೆ ಬ್ಯಾರೆ ಬೇಕು, ಇವ್ರು ಮುಸಲ್ಮಾನ್ ಅರ, ಇವ್ರು ಬ್ಯಾರೆ ಹಾಕ್ಬೇಕಂತೇಸಿ ಒಂದು ಸ್ವಲ್ಪ ಹಿಂದೂಸ್ತಾನದಾಗ ಹೋದ್ ಮಂದಿ ಹಂಗಿಲ್ಲ, ಒಂದು ಸ್ವಲ್ಪ ಜನ ಅರ. ಅವ್ರಿಗೆ ಸೀದಾ ಮಾಡ್ಬೇಕಪ್ಪ ಅಂದ್ರು ನಾವು ಎಲ್ಲರೂ ಜಾತಿದವರು, ದಲಿತರು ಆರಿ, ಇವತ್ತು ಮುಸಲ್ಮಾನ್ ಆರಿ, ಇವತ್ತು ಲಿಂಗಾಯತ ಸಮಾಜದವ್ರು ಆರಿ, ಐಗೋಳು ಆರಿ, ಯಾರು ಭೀ ಆರಿ, ಕುರುಬರು ಆರಿ, ಎಲ್ಲರೂ ಒಂದಾಕೈತಿ. ನಾವು ಒಂದಾಕೈತಿಪ್ಪ ಅಂತಂದ್ರೆ ಅವ್ರು ನಮಗೆ ಮುರೋದ ಆಗಲ್ಲ, ಅವ್ರ ಕೈಲಿಂದ ಆಗಲ್ಲ. ಅವ್ರು ಹಂಗೇನು ಮಾಡ್ತಾರಪ್ಪ ಅಂದ್ರು ನಮ್ಮ ಜಾತಿದಾಗೆ ಒಂದು 2-3 ಜಾತಿಗಳು ಇಟ್ಕೋತಾರ. ನಾ ಇಲ್ಲಿ ಏನು ಮಾತಾಡತ್ತೀನಿ ಏನಿಲ್ಲ ಎಲ್ಲ ರಿಕಾರ್ಡಿಂಗ್ ಮಾಡ್ಕೇಸಿ ಹಾಕ್ತಾರ. ರಿಕಾರ್ಡಿಂಗ್ ಮಾಡಿ ಹಾಕಿದ್ರು ಭೀ ನಮಗೆ ಏನು ಚಂದ ಕಿತ್ತಲ್ಲ ಅವರು. ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಅಯ್ಯಯ್ಯೋ 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 ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಇಷ್ಟೊತ್ತನ ಒಂದ್ ಇರ್ಲಿ ಬಿಡೋಣ, ಕೆಳಗೆ ಒಂದ್ 2 ಹಿಡ್ರಿ ಕೇಳಿ. ಇಲ್ಲ ಇಲ್ರಿ ಅದು ಜರ ಇದು ಅಲ್ಲ ಎಲ್ಲರನ್ನ ಅಣ್ಣ ಚೀರ್ಲಿ ಚೌಕಿ ಮಾಡಮ್ಮ ಚೌಕಿ ಹುಚ್ಚುಳಿ ಮಗ ಅನಿಲ್ ಮಿಶ್ರಾಗೆ, ಹುಚ್ಚುಳಿ ಮಗ ಅನಿಲ್ ಮಿಶ್ರಾಗೆ, ಹುಚ್ಚುಳಿ ಮಗ ರಾಕೇಶ್ ಕಿಶೋರ್ಗೆ. ನಾಲಾಯಕ್ ರಾಕೇಶನಿಗೆ, ರಾಕೇಶನಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ. ನಾಲ್ಕು ವಕೀಲಾಗಿರ್ತಕ್ಕಂಥ ನಾಲ್ಕು ರಾಕೇಶ್ ವಕೀಲಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ನಾಲ್ಕು ಕಿಶೋರ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ನಾಯಕರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಗೌರವಾನ್ವಿತ BR ಗವಾಯ್ ಅವ್ರ ಮೇಲೆ ಈ 4 ವಕೀಲ ಅವಮಾನ ಮಾಡಿರ್ತಕ್ಕಂಥ 4 ವಕೀಲಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಜಯ 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 ಭೀಮ್, ಜಯ 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 ಭೀಮ್. ಬೇಕೇ ಬೇಕು, ಬೇಕೇ ಬೇಕು. ಒಳಗೇನದ ಓಣ ಒಡಕ್ಕೆ ಆಗ್ಲತ್ತಾರ ಮಾಡ್ತಾರ ಒಳಗೆ ಮಳೆ ಇರ್ತಾವ ಮೂತಿ ಗೀತಿ ಸಿಡಂಗ
ನಾಲಾಯಕ ರಾಕೇಶನಿಗೆ ಧಿಕ್ಕಾರ ಧಿಕ್ಕಾರ. ಬಂದ್ರು ಸರ್ ಬರ್ರಿ. ಯಾರು ಬಂದ್ರಣ್ಣ? ರಾಕೇಶ್ ಇಲ್ಲ ಎಷ್ಟಿರ್ದಾಗ ಇದು ಮೇಡಮ್ ಆ ಬ್ಯಾನರ್ ಬ್ರದರ್. ಈ ವೇಳೆ ದಲಿತ ಸೇನೆ ಅಧ್ಯಕ್ಷ ಭಗವಾನ್ ಬೋಚಿನ್, ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಅರ್ಜುನ್ ಪ್ರಶಾಂತ್ ದೊಡ್ಮನಿ, ಮೌಲನ್ ಮುಜಾವರ್, ಹಾಜುಬಾಯಿ ರಂಜೋಳ್, ಅನ್ನೋ ಖಾನ್, ಮಾಂತೇಶ ಸರಡಗಿ, ಅಬ್ರಾರ್ ಖಾನ್, ರಾಕೇಶ್ ಮ್ಯಾಳಗಿ, ಸಾಗರ್ ಸಂಗಾವಿ, ಗಣೇಶ್ ದಿಗ್ಗಾವ್, ಕೃಷ್ಣ ಸಂಗಾವಿ, ದೇವು ತೊಟ್ನಳ್ಳಿ, ರವಿಕುಮಾರ್ ಮ್ಯಾಳಗಿ, ರವಿಕುಮಾರ್ ಬಾಗೋಡಿ, ದರ್ಶನ್ ಲಿಂಗಮರಿ, ದರ್ಶನ್ ತಾಡ್ಪಲ್ಲಿ, ರಾಕೇಶ್ ಬೂಚಿನ್, ಭರತ ಲಿಂಗಮರಿ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೇಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.